ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ ಮೊದಲಿಗೆ ನಾನು ಖಾಲಿಯಾಗಿದ್ದನ್ನು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅಷ್ಟೊಂದು ಟೇಸ್ಟಿಯಾಗಿತ್ತು ಇವತ್ತಿನ ಅಡುಗೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ಆದರೆ ತುಂಬಾ ಇಷ್ಟಪಟ್ಟು ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಿಂದ ಊಟ ಮಾಡಿದ್ರು. ಹಾಗೆ ಇದು ಒನ್ ಪಾಟ್ ರೆಸಿಪಿ ಅಂತ ಹೇಳ್ಬೋದು. ಎಲ್ಲಾದರೂ ಊರಿಗೆ ಹೋಗಿ ಬಂದಿದ್ದೀವಿ ಅಥವಾ ಮನೆಯಲ್ಲಿ ಒಬ್ಬರೇ ಇದ್ದಾಗೂ ಕೂಡ ಮಾಡ್ಕೊಳ್ಬಹುದು. ಆದರೆ ಅಡುಗೆಯನ್ನು ಮಾಡೋದಕ್ಕೆ ಬೇಜಾರಾಗ್ತಾ ಇದೆ. ರೊಟ್ಟಿ, ಪಲ್ಯ, ಚಪಾತಿ, ಅನ್ನ ಆಗಲಿ, ಸಾಂಬಾರಾಗಲಿ ಎಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಅಂದಾಗ ಇದು ಒಂದೇ ನಾವು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಹೆಲ್ದಿಯಾಗಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೀನಿ. ಅಂದಾಜು ಮೇಲೆನೇ ಹಾಕ್ಕೊಂಡಿದ್ದೀನಿ ನಾನು. ಫಸ್ಟ್ ಟೈಮ್ ಮಾಡೋದ್ರಿಂದ ಯಾವುದೇ ಕೂಡ ಅಳತೆಯನ್ನು ನಾನು ತಗೊಂಡಿಲ್ಲ, ಅಂದಾಜಿನಿಂದ ಮಾಡಿದ್ದೀನಿ. ಆದರೂ ಕೂಡ ಸೂಪರಾಗಿ ಬಂದಿತ್ತು. ಅದಾದ ನಂತರ ಅದಕ್ಕೆ ಸ್ವಲ್ಪ ಅರಿಶಿಣ, ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಸ್ವಲ್ಪ ಖಾರ ಗಂಟಾಗಿರುತ್ತೆ ಅಲ್ವಾ ಒಂದೊಂದು ಸಲ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ತಾ ಸ್ವಲ್ಪ ಗಟ್ಟಿಯಾಗಿ ನಾವು ನಾದ್ಕೊಳ್ಬೇಕಾಗುತ್ತೆ. ಇವಾಗ ಚಪಾತಿಗೆಲ್ಲ ನಾದ್ಕೊಳ್ತೀವಿ ಅಲ್ವಾ, ಅದ್ರಿಗಿಂತ ಸ್ವಲ್ಪನೇ ಗಟ್ಟಿಯಾಗಿ ನಾದ್ಕೊಳ್ಬೇಕು. ಅದಾದ ನಂತರ ಇದಕ್ಕೆ ನಾನು ಎಣ್ಣೆಯನ್ನು ಹಚ್ತಾ ಇಲ್ಲ. ಇಲ್ಲಿ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಕೊಳ್ಬೇಕಾಗುತ್ತೆ. ಇದು ಗುಜರಾತ್ನಲ್ಲಿ ಇದಕ್ಕೆ ದಾಲ್ ಢೋಕ್ಲಿ ಅಂತ ಕರೀತಾರೆ. ಇದನ್ನು ಯಾರ್ಯಾರು ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಇದನ್ನು ನೋಡಿ ಕೂಡ ಯಾರು ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂತ ಅನ್ನೋದು ಕೂಡ ನನಗೆ ತಿಳಿಸಿ. ಇಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಟ ನಂತರ ಇದಕ್ಕೆ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಏನಂತಂದರೆ ಇಲ್ಲಿ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ನಾನು, ತೊಗರಿ ಬೇಳೆ ಸ್ವಲ್ಪ, ಅದನ್ನು ಕೂಡ ಅಂದಾಜು ಮೇಲೇ ಹಾಕ್ಕೊಂಡಿದ್ದೀನಿ. ತೊಗರಿ ಬೇಳೆ ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿಣ, ಅಚ್ಚ ಖಾರದ ಪುಡಿ ಹಾಗೆ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಅದನ್ನು 3ರಿಂದ 4 ಸೀಟಿಯನ್ನು ಹೊಡೆಸಿದ್ರೆ ಸಾಕು. ಅದಾಗೋ ತನಕ ಇಲ್ಲಿ ಹಿಟ್ಟು ನೋಡ್ತಾ ಇದ್ದೀರಾ, ಹಿಟ್ಟನ್ನು ಈ ಥರ ಮತ್ತೆ ಒಂದು ಸಲ ನಾದ್ಕೊಂಡು ಇದರಿಂದ ನಾವು ಚಪಾತಿ ಥರ ಲಟ್ಸ್ಕೊಳ್ಬೇಕಾಗುತ್ತೆ. ಲಟ್ಸ್ಕೊಂಡು ಇದರಿಂದ ನಾವು ಯಾವ ಶೇಪ್ ಬೇಕಾದರೂ ನಾವು ಕೊಟ್ಕೊಳ್ಬಹುದು. ಇಲ್ಲಿ ಇದನ್ನು ಉಳ್ಳಿಗಳನ್ನು ಮಾಡುವಷ್ಟರಲ್ಲೇ ಇಲ್ಲಿ ಕುಕ್ಕರ್ ಸೀಟಿ ಹೊಡೆದಿತ್ತು. ಹಾಗಾಗಿ ಇದನ್ನು ಇಲ್ಲಿ ನೋಡಿ ತೆಗೆದು ನೋಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಇದನ್ನು ಅನ್ನಿಸ್ತಾ ಇದೆ ಅಲ್ವಾ, ಈ ಥರ ಇದ್ದರೂ ಕೂಡ ನಡೆಯುತ್ತೆ. ಅಥವಾ ನೀವು ಪೂರ್ತಿಯಾಗಿ ಮೆತ್ತಗೆ ಬೇಯಿಸ್ಕೊಂಡ್ರೂ ಕೂಡ ನಡೆಯುತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಇದಾದ ನಂತರ ಇಲ್ಲಿ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಬಾಣಲೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೇನೆ ಸ್ವಲ್ಪ ಟೊಮೆಟೊನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ನಮ್ಮ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಹೊರಗಡೆ ಟೊಮೆಟೊ ತಂದಾಗ ಅದನ್ನು ಕಟ್ ಮಾಡೋದಕ್ಕೆ ಬೇಗ ಆಗ್ತಿರಲಿಲ್ಲ, ಆದರೆ ಇದು ತುಂಬಾ ಸಾಫ್ಟ್ ಇದೆ. ಅದಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದರ ಸಿಪ್ಪೆ ಇಲ್ಲಿ ಬರೋದಿಲ್ಲ, ಇಲ್ಲಿ ಟೊಮೆಟೊ ಸಿಪ್ಪೆ. ಹೊರಗಡೆ ತಂದಾಗ ತುಂಬಾ ಗಟ್ಟಿಯಾಗಿರ್ತಾ ಇದೆ ಟೊಮೆಟೊ ಸಿಪ್ಪೆ. ಅದನ್ನು ನಾನು ಕಂಪೇರ್ ಮಾಡಿ ನೋಡಿದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾವು ಬೇಯಿಸಿಟ್ಟುಕೊಂಡ ತೊಗರಿ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಇವಾಗ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು. ನಾವು ಯಾವಾಗಲೂ ಇವಾಗ ಉಪ್ಪಿಟ್ಟಾಗಲಿ ಅಥವಾ ಚಕೋಲಿ ಅಂತೆಲ್ಲ ಮಾಡ್ತೀವಿ ಅಲ್ವಾ, ಆವಾಗ ಅಂದಾಜಿನ ಮೇಲೆ ನೀರನ್ನು ಹಾಕ್ಕೊಳ್ತೀವಿ ಅಲ್ವಾ, ಅದೇ ಥರ ನಾನಿಲ್ಲಿ ಅಂದಾಜಿನ ಮೇಲೆ ನೀರನ್ನು ಹಾಕ್ಕೊಂಡೆ. ಅದಾದ ನಂತರ ಇಲ್ಲಿ ಈ ಹಿಟ್ಟಿನ ಉಳ್ಳೆಗಳನ್ನು ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದರಿಂದ ಇಲ್ಲಿ ಚಪಾತಿಯನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಲಟ್ಟಿಸ್ಕೊಂಡು ನಾನು 3ರಿಂದ 4 ಶೇಪನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಬೋದು, ಅಥವಾ ಸಿಂಪಲ್ಲಾಗಿ ಡೈರೆಕ್ಟಾಗಿ ಕಟ್ ಮಾಡಿ ಕೂಡ ನೀವು ಹಾಕ್ಕೊಳ್ಬಹುದು. ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತಂದಾಗ ನೀವು ಡಿಸೈನ್ ಥರ ಕೂಡ ಮಾಡಿ ಹಾಕ್ಕೊಳ್ಬೋದು. ಇದಾದ ನಂತರ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾನು, ಅಂದರೆ ಶೇಪ್ ಮಾಡೋದಕ್ಕೆ. ಇಲ್ಲ ಅಂತಂದರೆ ನೀವು ಇವಾಗಲೇ ಡೈರೆಕ್ಟಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಸ್ವಲ್ಪ ನೋಡೋಣ ಈ ಥರ ಅಂತಂದ್ಬಿಟ್ಟು ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಈ ಥರ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ರೋಲ್ ಮಾಡಿ ಅದನ್ನು ಕಟ್ ಮಾಡ್ಕೊಳ್ತೀನಿ. ಇವಾಗ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಪ್ರೆಸ್ ಮಾಡಿದಾಗ ಚಿಕ್ಕ ಪರಾಟ ಥರ, ಅಂದರೆ ಇವಾಗ ಪದರ ಪರಾಟ ಎಲ್ಲ ಮಾಡ್ತೀವಿ ಅಲ್ವಾ, ಆ ಥರ ರೆಡಿ ಆಗುತ್ತೆ. ಇಲ್ಲಿ ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಲ್ಲಿ ನೋಡಿ ಒಂದೊಂದೇ ಈ ಥರ ಪ್ರೆಸ್ ಮಾಡಿ ಇಡ್ತಾ ಹೋಗ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಇವಾಗಲೇ ಲೈಕ್ ಮಾಡಿ, ಯಾಕೆ ಅಂತಂದರೆ ಮತ್ತೆ ಲಾಸ್ಟಲ್ಲಿ ಮರ್ತು ಹೋಗ್ತೀರಾ. ನೀವು ಲೈಕ್ ಮಾಡೋದ್ರಿಂದ ತುಂಬ ಖುಷಿ ಆಗುತ್ತೆ. ಈ ವಿಡಿಯೋಕ್ಕೆ ಎಷ್ಟು ಲೈಕ್ ಬಂದಿದೆ ಅಂತ ನೋಡ್ತಾ ಇರ್ತೀವಿ ಅಲ್ವಾ, ಆವಾಗ ನೋಡಿದಾಗ ಎಷ್ಟು ಜನ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ನಮಗೆ ಖುಷಿ ಆಗುತ್ತೆ. ಇಲ್ಲಿ ನೋಡಿ,
ಈ ಥರ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಇನ್ನೊಂದು ಕೂಡ ನಾನು ಲಟ್ಸ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಇದರಿಂದ ಒಂದು ಬೇರೆ ಶೇಪನ್ನು ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಯಾವುದು ಇಷ್ಟ ಆಗ್ತಾ ಇದೆ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಯಾವ ಥರ ಮಾಡ್ತೀನಿ ಅಂತ ಅನ್ನೋದು ನೋಡಿ ಇಲ್ಲಿ. ನೀವು ಕೂಡ ಯಾವೆಲ್ಲ ರೆಸಿಪಿಗಳನ್ನು ಟ್ರೈ ಮಾಡ್ತಾ ಇದ್ದೀರಾ ಅಂತ ಅನ್ನೋದು ಕೂಡ ತಿಳಿಸಿ. ಇಲ್ಲಿ ನೋಡಿ ಈ ಥರ ಶೇಪನ್ನು ಕೊಡ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಬಹುದು. ಈಸಿಯಾಗಿ ಮಾಡ್ಕೊಳ್ಬಹುದು, ಏನು ಹಾರ್ಡ್ ಆಗೋದಿಲ್ಲ. ಇದಾದ ನಂತರ ಇಲ್ಲಿ ನೋಡಿ ಒಂದು ಕುದಿ ಬಂದಿದೆ ಅಲ್ವಾ, ಇದಕ್ಕೇನೆ ನಾವು ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಬೇಗ ಆಗುತ್ತೆ. ಏನಾದರೂ ಡಿಸೈನ್ ಮಾಡಬೇಕು, ಶೇಪ್ ಕೊಡಬೇಕು ಅಂತಂದಾಗ ಲೇಟ್ ಆಗುತ್ತೆ. ಇಲ್ಲಿ ನೋಡಿ ಇದನ್ನು ಹಾಕ್ಕೊಂಡು ಇದನ್ನು ಮುಚ್ಚಿಟ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಇಲ್ಲ ಅಂತಂದರೆ ಹಸಿ ಹಸಿ ಇದ್ದರೆ ಚೆನ್ನಾಗಿರೋದಿಲ್ಲ ಟೇಸ್ಟು. ಎಲ್ಲ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಕುದಿ ಬರೋಷ್ಟರಲ್ಲಿ. ಇವಾಗ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮುಚ್ಚಿ ಇಡ್ತಾ ಇದ್ದೀನಿ. ಮಧ್ಯದಲ್ಲಿ ಚೆಕ್ ಮಾಡ್ತಾ ಇರಿ ಬೇಯಿಸ್ಕೊಳ್ಳುವಾಗ. ಅದಾದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಹಾಗೆ ನಿಮ್ಮ ಮನೆಯಲ್ಲಿ ಇದ್ದರೆ ಕಸೂರಿ ಮೇಥಿಯನ್ನು ಹಾಕ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುವಂತಹ ದಾಲ್ ಢೋಕ್ಲಿ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.